ಮಾಯ ಪ್ರಪಂಚದ ಮರ್ಮವನರಿಯದೆ ಬಳಲುತ್ತಲೀ ಪರು ಮೂಢ ಮನೋಜರು. ಮಾಯ ಪ್ರಪಂಚದ ಮರ್ಮವನರಿಯದೆ ಬಳಲುತ್ತಲೀ ಪರು ಮೂಢ ಮನೋಜರು. ಕರ್ಮವ ತಿಳಿಯದೆ ಧರ್ಮವ ಕರಿಯದೆ ಕರ್ಮವ ತಿಳಿಯದೆ ಧರ್ಮವ ಕರಿಯದೆ ಕರ್ಮವ ತಿಳಿಯದೆ ಬಳಲು ತಲೀಪರು ಮೂಢ ಮನೋಜರು. ಬಳಲು ತಲೀಪರು ಮೂಢ ಮನೋಜರು. ಮಾಯ ಪ್ರಪಂಚದ ಮರ್ಮವನರಿಯದೆ ಬಳಲು ತಲೀಪರು ಮೂಢ ಮನೋಜರು. ಪ್ರೀತಿಯ ಸರಿಯದೆ ಕೀರ್ತಿಯ ತಿಳಿಯದೆ ಪ್ರೀತಿಯ ಸರಿಯದೆ ತಿಳಿಯದೆ ಪ್ರೀತಿಯ ನರಿಯದೆ ಕೀರ್ತಿಯ ತಿಳಿಯದೆ ಬಳಲು ತಲೀಪರು ಮೂಢ ಮನೋಜರು. ಬಳಲು ತಲೀಪರು ಮೂಢ ಮನೋಜರು. ಮಾಯ ಪ್ರಪಂಚದ ಮರ್ಮವನರಿಯದೆ ಬಳಲು ತಲೀಪರು ಮೂಢ ಮನೋಜರು. ಲೋಕದಲ್ಲಿ ಅಧರ್ಮವು ಹೆಚ್ಚಾಗಿ ಧರ್ಮವು ಮರೆಮಾಚುವಂತಿದೆ. ಪಾಂಡವರು ಕೌರವರು ಸಂಧಿ ಮಾಡಿಕೊಂಡು ಸುಖದಿಂದ ರಾಜ್ಯಭಾರ ಮಾಡಿದ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಆ ದುರಾಭಿಮಾನಿಯಾದ ದುರ್ಯೋಧನನು ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಹೋಗಿರೋನು. ಅದು ಅಲ್ಲದೆ ನಮ್ಮ ಅಣ್ಣನಾದ ಬಲಭದ್ರನ ಸಹಾಯವನ್ನು ಸಹ ಕೇಳಿಕೊಂಡು ಹೋಗಿರೋನು. ನಮ್ಮ ಅಣ್ಣನಾದ ಬಲಭದ್ರಮನು ಅಲಾಯುಧವನ್ನು ಧರಿಸಿ ಯುದ್ಧಕ್ಕೆ ನಿಂತರೆ ಆತನನ್ನು ಜಯಿಸುವುದು ಯಾರಿಂದ ಸಾಧ್ಯ? ಈಗ ನಾನು ಅದಕ್ಕೊಂದು ಉಪಾಯವನ್ನು ಮಾಡುವೆನು. ಅಣ್ಣನು ಬಹಿರ್ದೆಸೆಗೆ ಹೋಗುವಾಗ ಒಂದು ಗೋವನ್ನು ನಿರ್ಮಿಸಿ ಅಣ್ಣನನ್ನು ಅಡ್ಡಗಟ್ಟುವಂತೆ ಮಾಡುವೆನು. ಅಣ್ಣನು ಒಂದು ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಮೃತಪಟ್ಟುವಂತೆ ಮಾಡುವೆನು. ಅಣ್ಣನಾದ ಪಾಪದ ಪರಿಹಾರಕ್ಕಾಗಿ ನನ್ನಲ್ಲಿಗೆ ಬೀಳುವರು. ಆಗ ನಾನು ಅಣ್ಣನನ್ನು 21 ದಿವಸ ಭೂ ಸಂಚಾರಕ್ಕೆ ಕಳಿಸಿ ಅಣ್ಣನ ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕೇವಲ 18 ದಿವಸಗಳಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು. ಇದೇನಿದು? ಈಗವೂ ನನ್ನನ್ನು ಹಿಂಬಾಲಿಸ್ತಿರುವುದಲ್ಲ. ಛೇ, ಗೋ ಹೋಗು. ಅಯ್ಯೋ ಕಟ ಈ ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಇಲ್ಲೇ ಪ್ರಮುಖ ಬಿಟ್ಟಿತ್ತಲ್ಲ. ಅಯ್ಯೋ ಪಾಪಿ ಬಲರಾಮ. ಕಟ್ಟ ಕಟ್ಟ ಕೋದಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಗುರಿಯಾದೆ.
ಪ್ರಪಂಚದಲ್ಲಿ ಗೋಹತ್ಯ ಶಿಶುಹತ್ಯ ಘೋರ ಪಾಪ ಅಲ್ಲವೇ? ಈ ಗೋಹತ್ಯ ಪಾಪ ಪರಿಹಾರಕ್ಕೆ ನಮ್ಮ ಸಹೋದರನಾದ ಕೃಷ್ಣನ ಕೇಳಿ ತಿಳ್ಕೊಳ್ವೇನು. ಕೃಷ್ಣ ಕೃಷ್ಣ ಎಲ್ಲಿದೆ ಬಾರಯ್ಯ? ಅಗ್ರಜಾನಿಗೆ ಮಂಗಳವಾಗಲಿ. ಕೃಷ್ಣ ನಿನ್ ಶುಭವಾಗಲಿ. ಅಣ್ಣ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನಣ್ಣ? ಕೃಷ್ಣ ಏನು ಹೇಳಲಿ ಕೃಷ್ಣ? ಅಲ್ಲಿ ನೋಡು ಕೃಷ್ಣ. ಅಣ್ಣ, ಈ ಗೋವು ಈ ರೀತಿ ಯಾಕಣ್ಣ ಮಲಗಿರುವುದು? ಕೃಷ್ಣ ಮಲಗಲಿಲ್ಲ ಕೃಷ್ಣ, ಮೃತು ಹೊಂದಿದೆ. ಕಟ ಕಟ ಅಣ್ಣ, ನಮ್ಮ ಅಣ್ಣನಿಂದ ಗೋಹತ್ಯೆಯೇ? ಏನು ಹೇಳ್ತಿರೋ ಗಜ? ತೋರಿಸೋನಿ ಪ್ರತವಾ ಕೃಷ್ಣ, ತೋರಿಸೋನಿ ಪ್ರತವಾ, ತೋರಿಸೋನಿ ಪ್ರತವಾ ಕೃಷ್ಣ, ತೋರಿಸೋನಿ ಪ್ರತವಾ. ಅತ ಭಜನಾದೆ ಮತಿಯನ್ನು ತೋರದೆ, ಅತ ಭಜನಾದೆ ಮತಿಯನ್ನು ತೋರದೆ, ಮತಿ ಮುಖನಾದೆ ಹೊರವರವರಗೈದು, ಮತಿ ಮುಖನಾದೆ ಹೊರವರವರಗೈದು, ತೋರಿಸೋನಿ ಪ್ರತವಾ ಕೃಷ್ಣ, ತೋರಿಸೋನಿ ಪ್ರತವಾ, ತೋರಿಸೋನಿ ಪ್ರತವಾ. ಕೃಷ್ಣ, ನಾನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣ ಬಿಟ್ಟು ಇದಾಯಿತು. ಕೃಷ್ಣ, ಈ ಗೋವು ಪಾಪ ಪರಿಹಾರಕ್ಕೆ ಯಾವ್ದಾದ್ರು ಒಂದು ಉಪಾಯ ಹೇಳಿ ಕೃಷ್ಣ. ಅಣ್ಣ, ಈ ಗೋಹತ್ಯೆ ಪಾಪ ಪರಿಹಾರ ಆಗಬೇಕಾದ್ರೆ ಒಂದೇ ಒಂದು ಉಪಾಯ ಇರೋದು. ಆ ರೀತಿ ಮಾಡಿ ಹೇಳಿ ಕೃಷ್ಣ. ಅಣ್ಣ, ಈ ಗೋಹತ್ಯೆ ಪಾಪವು ಪರಿಹಾರ ಆಗಬೇಕಾದರೆ 21 ದಿವಸ ಭೂಸಂಚಾರವನ್ನು ಮಾಡಿಕೊಂಡು ಪುಣ್ಯ ತೀರ್ಥ ಯಾತ್ರ ಸ್ಥಳಗಳನ್ನು ಸುತ್ತಿಕೊಂಡು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಪುಣ್ಯ ಪಾಗಳಲ್ಲಿ ಓಡಾಡಿಕೊಂಡು ಬಂದರೆ ಈ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾನಿಯೂರು ಮುನಿಗಳು ಹೇಳುತ್ತಿದ್ದರು. ಆ ರೀತಿ ಮಾಡುವೆ ಅಗ್ರಜ? ಮಾಡುವನು ಕೃಷ್ಣ. ಹಾಗಾದರೆ ನಾನು ಈಗಲೇ 21 ದಿನ ಭೂಸಂಚಾರಕ್ಕೆ ಹೊರಡುವೆನು. ಈ ರಾಜ್ಯವೆಲ್ಲ ನೀನೇ ನೋಡಿಕೋ ಕೃಷ್ಣ. ಅಣ್ಣ, ಆ ದುರ್ಯೋಧನನಿಗೆ ನಿನ್ನೆ ದಿವಸ ಆ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡ್ರು ಅಂತ ಹೇಳಿರ್ತಲ್ಲ ಗಜ. ಕೃಷ್ಣ, ಕೌರವರು ಪಾಂಡವರು ಹೊಡೆದಾಡಿ ಬಡಿಯಲಿ. ಈಗ ನನ್ನ ಬಂದಿರೋ ಪಾಪವು ಅಣ್ಣ ಸಾಕು. ಮಾತು ಕೊಟ್ಟು ತಪ್ಪುವುದೇ. ಆ ದುರ್ಯೋಧನ ಗತಿ ಏನಣ್ಣ? ಪಾಪ ಆ ದುರ್ಯೋಧನ ಗತಿ ಏನಣ್ಣ? ಕೃಷ್ಣ, ಈ ರಾಜ್ಯವೆಲ್ಲ ನೀನೇ ನೋಡಿಕೋ, ನಾನಿನ್ನ ಬರುವೆನು. ಅಣ್ಣ, ದುರ್ಯೋಧನ ಗತಿ ಅಪಾಯ ಬಂದಾಗ ಉಪಾಯದಿಂದಲೇ ಕಾರ್ಯವನ್ನು ಜಯಿಸಬೇಕು. ನಮ್ಮಣ್ಣನಾದ ಬಲರಾಮನು 21 ದಿವಸ ಭೂಸಂಚಾರವನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕೇವಲ 18 ದಿವಸಗಳಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವುದು. ಮುರಿಯಕ್ಕೆ
ಕೃಷ್ಣ ಅವತಾಪದಿಲ್ಲೊಂದು ಕಣ್ಣೀರ ಕರೆಯ ನೆರೆಸಿದೆ ಕಾಂತೆ ಆಚಾರಿ ಅವತಾಪದಿಲ್ಲೊಂದು ಕಣ್ಣೀರಿನ ಕರೆಯ ರಸಿದ ಕಾಂತೆ ಪಾಂಡವರ ಪಟ್ಟ ಮಯಸಿ ಪಾಂಡವರ ಪಟ್ಟ ಮಯಸಿ ಈ ಪ್ರಚಂಡ ಭೀಮ ಅಂಜಲಿ ವಸುದೇವನಾಜ್ಞೆಯು ನಮಗಿರಲು ವಾಸುದೇವನಾಜ್ಞೆಯು ನಮಗಿರಲು ನಮಗಾವುದು ಕೊರತೆ ರಮಣೆ ಅಂಜಲಿ ಏಕಚಂದ್ರಿಮೆ ಸ್ವಪದನಂದಿನಿ ಪ್ರಿಯ ಏಕಚಂದ್ರಿಮೆ ಸ್ವಪದನಂದಿನಿ ನವ ಬೇಡ ಭಯ ಪಡು
ದೊಡವಾದ ಮರನಯ್ಯ ಅದಕ್ಕೆ ಬಿಡು ಬರುವನ ದೊಡವಾದ ಮರನಯ್ಯ ಅರದ ಬರದ ಬಿಡುವನ ಅಳ ಎತ್ತೆ ಬಿಡು ಕೊಟ್ಟೆ ಬಲಗಟ್ಟಿ ನಡೆಯುವೆ ಮನ ಎತ್ತೆ ಬಿಡು ಕೊಟ್ಟೆ ಬಲಗಟ್ಟಿ ನಡೆಯುವೆ ಹೇಯ ಏಕತೆಂದಿವೆ ದೊಡವಾದನೆ ಹೇಯ ಏಕತೆಂದಿವೆ ದೊಡವಾದನೆ ದೊರಳರಾದ ಕೌರವನ ತಳೆಯ ಬಂದು ಬರುವನ ದೊರಳರಾದ ಕೌರವನ ತಳೆಯ ಬಂದು ಬರುವನ ತಲವಾದ ಬಂದದ ಕೈಯನ್ನು ಬಿಡುವನ ದೊರಳರಾದ ತಳೆಯ ಬಂದು ಬರುವನ ಪ್ರಿಯ ಏಕತೆಂದಿವೆ ದೊಡವಾದನೆ ಪಾಂಚಾಲಿ ಹೇ ರೀತಿ ಮೌನವಾಗಿ ನಿಂತಿರಬಲ್ಲ ಏಕೆ ಏನಾಯಿತು ನನ್ನೊಡನೆ ಜಯಿಸಬಾರದೆ ಬಂಡಿ ಬಂಡಿ ಕೂಳನ್ನು ತಿಂದ ಬಂದಕೋರನಲ್ಲವೇ ನೀನು ಸುಮ್ಮನೆ ನಿಲ್ಲುವರಾಗಿ ಪಾಂಚಾಲಿ ಸಾಕು ನಿಲ್ಲಿಸು ಈ ನಿನ್ನ ಮುಂದಿಗೆ ಮಾತನ್ನು ಬಿಡಿಬಿಟ್ಟು ಕೈದೊಬ್ಬರ ಆಟಾಸ್ ಮೆರಿಬ ಬರಲ್ಲವೇ ಹಿಂದೆ ನಿನಗೆ ಒದಗಿದ 28 ಪರಿಹಾರಗಳನ್ನು ಪರಿಗಣಿಸಿ ಕಾಪಾಡಿದವನೇ ಯಾರು? ಈ ಪ್ರಜಾರ ಭೀಮನಲ್ಲವೇ ನೆರತ ಮಂಗ ಸುಮಾರು ಮಧ್ಯದಲ್ಲಿ ಹಗ್ಗದ ನೆರದಲ್ಲಿ ಹಿತರವಾಗಿ ಮಾತನಾಡಬಾರದು ಎಂದು ಸುಮ್ಮನಿದ್ದ ಮಾತಕ್ಕೆ ನನ್ನನ್ನು ಕೈಲಾಗದ ಏನೆಂದು ಭಾವಿಸಿರುವೆಯಾ ಪಾಂಚಾಲಿ ಚಲಿಸುತ್ತಿರುವ ಸೂರ್ಯ ಚಂದ್ರವಾದಗಳೇ ಎಂದು ಬಂದಾದರೂ ಸರಿಯೇ ಸಪ್ರ ದೀಪವೇ ಏಕಕಾಲದಲ್ಲಿ ಸತ್ಯವಾದರೂ ಸರಿಯೇ ಆ ತ್ರಿಮೂರ್ತಿಗಳೇ ಎನಗೆ ಎದುರಾಗಿ ನಿಂತರೂ ಸರಿಯೇ ಧರ್ಮಜನಾಜ್ಞೆಯ ಇರಲಾರದೆ ನಾವು ಧರ್ಮಜನಾಜ್ಞೆಯ ಇರಲಾರದೆ ನಾವು ಇರವ ಮರೆತವು ವೈರವ ಮರೆತವು ವೈರವ ಮರೆತವು ಮರದುವೆ ಏತಕ್ಕೆ ಅನುಮಿ ಮಣಿಯೇ ಮರದುವೆ ಏತಕ್ಕೆ ಪಾಂಚಾಲಿ ಪಾಂಚಾಲಿ ಅಂದು ತುಂಬಿದ ಸಭೆಯಲ್ಲಿ ಮಾತಿಗೆ ಮಾತು ಬೆಳೆಸಿ ಚಹಾಗೈಸಿದ ಕೇರಳ ಆ ಸೂತಕರ್ಣ ಅವರ ಸೇರಿಸಿದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಅರಿಯದೆ ಅಲ್ಲದೆ ಇಂತಹ ಗಂಡಂದಿರುವಾಗ ನೀನೇಕೆ ಬಿಡುತ್ತಿ ಎಷ್ಟೇ ಆದರೂ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಕತೆ ಎಂದು ಕುಣಿದವರಲ್ಲವೇ ನೀವು ಪಾಂಚಾಲಿ ಸ್ವಾಮಿ ಸಹೋದರ ಭೀಮಾರ್ಜುನರೇ, ನಿಮ್ಮಗಳ ಸಹಾಯ ಸಹಕಾರದಿಂದ ಮತ್ತು ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನನು ಯುದ್ಧದಿಂದಲೇ ಪಡೆಯಬೇಕೆಂದು ಹೇಳಿದ ಮೇಲೆ ಆ ಯುದ್ಧದ ಸುದ್ದಿಯು ನನಗೊಪ್ಪದು. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅಗ್ಗಜ, ನಿಮ್ಮ ಆಜ್ಞೆ ವಿರುದ್ಧವಾಗಿ ಮಾತನಾಡಿನೆಂದು ಭಾವಿಸಬೇಡ. ವಂಚಿಕರ ಪ್ರತಿಜ್ಞೆಯು ಈ ನಮ್ಮ ಸಮಾಜದ ನೇಮ, ಕೃತಿಗಳ ಆಜ್ಞೆ, ಭಗವತ್ ಸ್ವರೂಪನಾದ ಹೆದಬದಿಯು. ಅಣ್ಣ ಧರ್ಮಾನಂದನ, ನಿಮ್ಮ ಸತ್ಯವಾಕ್ಯ ಪರಿಪಾಲನೆ ನಮ್ಮ ಮುಖ್ಯ ಉದ್ದೇಶ.
ಸಹೋದರರೇ, ಸಹಸ್ರಾರು ವರ್ಷಗಳಿಂದ ತಪಸ್ಸನ್ನು ಆಚರಿಸಿ ಪಡೆದ ಪುಣ್ಯವು ತೃಣಮಾತ್ರದಲ್ಲಿ ಕಳೆದುಕೊಂಡದರ ಫಲವೇನು? ದ್ರೌಪದ ಪಡಿಸಿದ ಸಂಕಟವ ಪಡಿಸಿದ ಸಂಕಟವ ಮಡದಿ ದೃಪದನುತೆ ಪಡಿಸಿದ ಸಂಕಟವ ಪಡಿಸಿದ ಸಂಕಟವ ಮಡದಿ ದೃಪದನುತೆ ಪಡಿಸಿದ ಸಂಕಟವ ಪಾಪಿ ದುರ್ಯೋಧನ ಮೋಸದಿ ನಮ್ಮನು ದೂತದಿ ಸೋಲಿಸಿ ಮೋಸವಗೈದನು ಪಾಪಿ ದುರ್ಯೋಧನ ಮೋಸದಿ ನಮ್ಮನು ದೂತದಿ ಸೋಲಿಸಿ ಮೋಸವಗೈದನು ಪಡಿಸಿದ ಸಂಕಟವ ಮಡದಿ ದ್ರೌಪದನುತೆ ಪಡಿಸಿದ ಸಂಕಟವ ಸಕಲ ಸಾಮ್ರಾಜ್ಯದ ಸಿರಿಯನೆಲ್ಲ ಅಪಹರಿಸುತ್ತಲೇ ಕಾಡೊಳಗಲೆಸಿದ ಸಕಲ ಸಾಮ್ರಾಜ್ಯದ ಸಿರಿಯನೆಲ್ಲ ಅಪಹರಿಸುತ್ತಲೇ ಕಾಡೊಳಗಲೆಸಿದ ಪಡಿಸಿದ ಸಂಕಟವ ಮಡದಿ ದ್ರೌಪದನುತೆ ಪಡಿಸಿದ ಸಂಕಟವ ದ್ರೌಪದ, ಕಳೆದು ಹೋದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುವೆ? ನಿನ್ನ ಬಹುದಿನದ ಬಯಕೆಯು ಈಡೇರುವ ಕಾಲ ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ನಮ್ಮನ್ನು ಹೊರಗಿನ ಮಳೆ ಸುಡಿಯಲು ಪ್ರಯತ್ನಿಸಿದಾಗಲೂ ಶಾಂತಿ, ಕಪಟ ರೋಧದಲ್ಲಿ ರಾಜ್ಯವನ್ನು ಕಳೆದುಕೊಂಡಾಗಲೂ ಶಾಂತಿ, ಇನ್ನೆ ಬಿಟ್ಟಿರುವಣ್ಣ ಈ ಉಚ್ಚತನದ ಭ್ರಾಂತಿ, ದರ್ಪದ ಕುಡಿಕಿತ್ತೆಸಲು ಎತ್ತರದ ಅಟ್ಟದಾಸದಿಂದ ಮೆರೆಯುವ ಆ ಪಾಂಡವನ ಎದೆ ಬಗೆಯುವ ಅವರು ಬಿಡುವ ಈ ಕುರು ಸಂಗತಿಗಳನ್ನು ತೊಳೆತೆತ್ತಿ ದ್ರೌಪದಿಯನ್ನು ಕೂಡಲು ಕದವನ ಅವನ ಅಟ್ಟಹಾಸವು ಎಷ್ಟು ಮಟ್ಟಿಗಿರುವುದು ಕಾಣಲೇಬೇಕು. ಮಂದಮದಿಯ ಗೌರವನ ಸಂಧಿಯ ಮಗೆ ಒಪ್ಪದು, ಮಂದಮದಿಯ ಗೌರವನ ಸಂಧಿಯ ಮಗೆ ಒಪ್ಪದು, ಸಂಧಿಯ ಮಗೆ ಒಪ್ಪದು, ಸಂಧಿಯ ಮಗೆ ಒಪ್ಪದು. ಬೆಚ್ಚಬೇಡಿ ಅಳವದ ಗೌರಪ್ಪನ ಮನೆಯ ಆಸ್ತಿಯೇ, ಬೆಚ್ಚಬೇಡಿ ಅಳವದ ಗೌರಪ್ಪನ ಮನೆಯ ಆಸ್ತಿಯೇ. ಧರ್ಮದಲ್ಲಿ ದುಡುಕಿದವರ ಕಪ್ಪಿದವರ ತಾಳ್ಮೆಯ, ಗಳಕ್ಕೆ ದುಡುಕಿದವರ ಕಪ್ಪಿದವರ ತಾಳ್ಮೆಯ. ಮಂದಮತಿಯ ಗೌರವದ ಸಂಧಿಯ ಮಗೆ ಒಪ್ಪದು, ಸಂಧಿಯ ಮಗೆ ಒಪ್ಪದು, ಸಂಧಿಯ ಮಗೆ ಒಪ್ಪದು, ಒಪ್ಪದು, ಒಪ್ಪದು. ಅಗ್ರಜ ಹಡಿಗಡಿಗೂ ಹಡಿಗಡಿಗೂ ಅಡ್ಡಗಟ್ಟಿ ಕಾಡ್ತಿರುವ ಆ ಗುರು ಸಂತತಿಯು ನಿಮ್ಮ ಕಿಚ್ಚನ್ನು ಒಪ್ಪಿಸಲಿಲ್ಲವೇ? ವಿಷಪಾಶನ, ಕಪಟ ನೃತ್ಯ, ಕಾಡಿನ ವಾಸ, ಭೀಕರ ಕಾಡಿನ ವಾಸ, ಕೈಲಾಗದ ಹೇಡಿಗಳಂತೆ ತಲೆ ಮರೆಸಿಕೊಂಡು ಮುಗಿಸಿದ ಅಜ್ಞಾತ ವಾಸ. ಇವನ ಸೊನ್ನೆಯನ್ನು ಒಮ್ಮೆಯಾದರೂ ಜ್ಞಾಪಿಸಿಕೊಳ್ಳಿರಿ.
ಅವರು ಅಂತ ಚಲಮಂದರೆ ಆದರೆ ತೊಡೆ ಚಟ್ನಿ ರಣರಂಗದಲ್ಲಿ ನಿಲ್ಲಲಿ ಹಾಜಾದಿ ರಾಜರು ಬಂದರೂ ಕೂಡ ರಕ್ತದ ಕೋಡಿಯನ್ನು ಪಡೆಯದೆ ಹೊಡಿಸೇ ಬಿಡುವೆನು. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಇನ್ನು ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮರ ಆಗಮನವಾಗುವುದು, ತದನಂತರ ಆಲೋಚಿಸೋಣ. ಕೃಷ್ಣ ದೇವಾ ಸನ್ಮತಿ ದಾತ ಸೃಜನರ ಪ್ರೀತ ಸನ್ಮತಿ ದಾತ ಸೃಜನರ ಪ್ರೀತ ಸನ್ಮತಿ ದಾತ ದೇವಾ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಕೃಷ್ಣ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಗಣಪಾದವನ ಕನಸು ಮನಸಲ್ಲಿ ಧ್ಯಾನಿಪೆ ದೇವಾ ಕನಸು ಮನಸಲ್ಲಿ ಧ್ಯಾನಿಪೆ ದೇವಾ ದೇವಾ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಅಣ್ಣ ನಮಸ್ಕರಿಸುವೆ. ಸಹೋದರಿ, ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯ ದೇವ. ದೇವ ದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ಪರಮಾತ್ಮ. ಧರ್ಮನಂದನ, ಪರಮಾತ್ಮ,
ನನ್ನನ್ನೇಕಯ ಇಷ್ಟು ಕೊಂಡಾಡುತ್ತಿರುವೆ. ಕರ್ತವ್ಯ ಪರಿಪಾಲನೆಯೇ ನನ್ನ ಉದ್ದೇಶವಲ್ಲವೇ? ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯದ ವಿಚಾರವಾಗಿ ಯಾವ ತೀರ್ಮಾನವನ್ನು ಕೈಗೊಂಡಿರಿ? ವಾಸುದೇವ, ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನ ಕಳೆದುಕೊಳ್ಳುವುದರ ಪ್ರಯೋಜನವೇನು ದೇವ? ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಧರ್ಮದ ಬೋಧನೆ ಇದೆ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನ ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಧರ್ಮಾಂತರ ಪರಮಾತ್ಮ, ನಿನ್ನ ಮಾತುಗಳನ್ನು ಧರ್ಮಸಮ್ಮತವಾಗೇ ಇರಬಹುದು. ಆದರೆ ಇದಕ್ಕೆ ಪರಾಕ್ರಮಿಗಳಾದ ಭೀಮಾರ್ಜುನರು ಒಪ್ಪೋರೆ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ತಾಳ್ತಿರುವ ಹಗ್ಗದ ನಮ್ಮ ದೊಡ್ಡ ಬೆದಕೆಯು ದೊಡ್ಡ ಧರ್ಮವಾಗಿ ನಿಂತಿರುವುದು. ಅದನ್ನು ನ್ಯಾಯಕ್ಕೆ ಮುಂದೆ ಹೋಗುವನೆಂದರೆ ಹಗ್ಗದನೆಂಬ ಪಾಸವು ನಮ್ಮನ್ನು ಬದ್ಧವಾಗಿ ಬಂಧಿಸಿರಬಹುದು. ಹುಡಬೇಕು ಈ ಎಂಬ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನನಾದರೂ ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವಗೊಳ್ಳುವಿ. ಆಗಿನಿಂದ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟವಾದವರು. ಅದನ್ನು ತೊಲಗಿಸಿ ಮುಂಬರನೆಂದರೆ ಅಗ್ರಜ ಎಂಬ ಮಾತೃಭಾಷವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಧಿಕ್ಕಾರಗಳನ್ನು ಮೆಡಿಸಿದ. ಓಹೋ, ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹೋದರರು ಅಣ್ಣನ ಮಾತನ್ನು ಅನುಮೋದಿಸಲಿರುವರೆ? ತಂಗಿ ದ್ರೌಪದ, ಏಕಮ್ಮ ಕಿನ್ನರಾಗಿರುವೆ? ಅಣ್ಣ, ನನ್ನ ಪತಿಗಳ ಮಾತು ಧರ್ಮಸಮ್ಮತ, ನ್ಯಾಯಸಮ್ಮತ. ಏನೆಂದು ಹೇಳಲಿ ಅಣ್ಣ?
ಏನೆಂದು ಹೇಳಲಿ ನನ್ನ ಪತಿಯ ಮಾತುಗಳಿಗೆ. ಧರ್ಮ ಧರ್ಮ ಎಂದು ಕ್ಷತ್ರಿಯ ಧರ್ಮವನ್ನು ಮರೆತ ಇವರು ಮಹಾಪ್ರಭು, ಇವರೂ ನನ್ನ ಪತಿ ದೇವಿ. ಸ್ವಾಮಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿಂದು ಆ ಬಂಧಕರನ್ನೇ ಕೊಂದ ಮಹಾದೋರ್ದಂಡಿ ನಿನಗೆ ಬೇಕು ಈ ಗದಾದಂಡೆ. ಇವರೂ ಸಹ ನನ್ನ ಪತಿ. ಇನ್ನು ಅರ್ಜುನ, ಪಾಲ್ಗುಣ, ದಶಧಾಮಧೇಯ ಪರಶುರಾಮನನ್ನೇ ಸೋಲಿಸಿ ಪಾಶು ಪದಾರ್ಥ ಪಡೆದ ಮಹಾಪರಾಕ್ರಮಿ. ಇವರಿಗೇಕೆ ಬೇಕು ಇದನ್ನು ಬಿಸಾಕಿ ಕೈಯಲ್ಲಿ ಸೌಟ ನಡೆದುಕೊಳ್ಳಿ. ಇವರೂ ಸಹ ನನ್ನ ಪತಿ. ಇವರಾರೂ ನನ್ನ ಪತಿಗಳಲ್ಲ, ನನ್ನ ಬಾಳಿನ ಸ್ವರೂಪ. ತಂಗಿ ದ್ರೌಪದ, ಸಹೋದರಿ, ಸಂತಪಿಸುವ ಏಕೆ ಸೋದರಿ, ಚಿಂತೆಯಂತಹುದೇ ಸಂತೈಸಲು ತಾನು. ಸಂತಪಿಸುವ ಏಕೆ ಸೋದರಿ, ಚಿಂತೆಯಂತಹುದೇ ಸಂತೆ ದ್ರೌಪದ. ಕುರು ರಾಜಸಭೆಯ ದುರುಳ ದುಶ್ಶಾಸನ ಸಹೋದರೇ. ಕುರು ರಾಜಸಭೆಯ ದುರುಳ ದುಶ್ಶಾಸನ ಸೀರೆಯ ಸೆಳೆವಾಗ ಹೊರಗಿಡುತ್ತಾ ಸೀರೆಯ ಸೆಳೆವಾಗ ಹೊರಗಿಡುತ್ತಾ ಕರೆದೆ ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣ ತಂಗಿ ಕರೆದೆ ಕೃಷ್ಣ ಮುಕುಂದ ಗೋವಿಂದ ಎಂದು ಸಹೋದರಿ. ಕರೆದೆ ಕೃಷ್ಣ ಮುಕುಂದ ಗೋವಿಂದ ಎಂದು ಕರೆದಾಕ್ಷಣದೋಳು ವರದನಾಗಿ ಒಂದು ತಲಗಲಿಲ್ಲವೇ ತಂಗಿ. ಕರೆದಾಕ್ಷಣದೋಳು ವರದನಾಗಿ ಒಂದು ತಲಗಲಿಲ್ಲವೇ ತಂಗಿ. ಸಂತಪಿಸುವ ಏಕೆ ಸೋದರಿ, ಸಂತೈಸಲು ನಾನಿದೆ. ಸಂತಪಿಸುವ ಏಕೆ ಸೋದರಿ, ಸೋದರಿ ಚಿಂತೆಯಂತಹುದೇ. ಸಹೋದರಿ, ಭೀಮಾರ್ಜುನರ ಭೀಮಾರ್ಜುನರ ತಂಗಿ ದ್ರೌಪದ ಭೀಮಾರ್ಜುನರ ಮನವನ್ನು ಕೆರಳಿದೆ. ಭೀಮಾರ್ಜುನರ ಮನವನ್ನು ಕೆರಳಿದೆ. ಭೀಮಾರ್ಜುನರ ಮನವನ್ನು ಕೆರಳಿದೆ. ನಿನ್ನಯ ಶಪಥವಾಗಿದೆ. ಈಗ ಸರಿ ಹೋಯ್ತು. ಸಹಜ ಪತಿಗಳ ಅಭಿಪ್ರಾಯವೇ ಒಂದಾದರೆ ಈ ನನ್ನ ತಂಗಿ ದ್ರೌಪದಿ ಅಭಿಪ್ರಾಯವೇ ಒಂದು.
ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡುವೆ? ಈಗ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದ್ರಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆ ಅಷ್ಟೇ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಹೇಳಿದ್ದಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ ಭಾವ? ಕೇಳಿ ಅದರಿಂದ ಆಗಬೇಕಾದ ಪ್ರಯೋಜನವೋ ಪ್ರಯೋಜನವಯ್ಯ, ಈಕೆಯ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತ ಕೇಳಿದ್ರಷ್ಟೇ. ಏಕೆ ಇನ್ನು ಉಳಿದ 4 ಅವರು ಅವಳ ಪತಿಗಳಲ್ಲವೇ? ಅವರೇ ನಿರ್ಧರಿಸಲಿ ಅದನ್ನು. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಹೋದರಿ, ಸಂಬಂಧವಿಲ್ಲ, ಇದಕ್ಕೂ ನಿನಗೂ ಸಂಬಂಧವಿಲ್ಲ ತಂಗಿ. ಅಣ್ಣ, ಒಂದು ಪುರುಷನಲ್ಲಿ ಏನೆಂದು ಹೇಳಿದೆ? ಬಂಡ ದುಶ್ಯಾಸನ ಗುಂಡಿಗೆಯ ಬಿಸಿ ರಕ್ತದಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಒಡವಿ ಪಾಂಚಾಲಿಯ ಬಿಡುನುಡಿಗಳನ್ನು ಕಟ್ಟು ಸೊತ್ತುವ ನೆನುತ ದಡಾ ದಂಡದಿ ದಡಾ ದಂಡದಿ ಗುರುಳ ದುರ್ಯೋಧನನ ತೊಡೆಯ ಮುರಿಯುವ ತನನಿ ಸಂಭವ ನುಡಿದೆಯೋ ಏನಂದು ಗಂಗುಗಲಿ ನುಡಿದು ನಿದ್ದೆಯೊಳಿಗೆಯೋ ಇಡಂಬ ಮನೋಹರ ಕಂಠದ ಕರುವಿನ ಕುರಿನ ಬಿಡುಡಿ ಕಣ್ಣೀರನ್ನು ಕರೆಯಿರುವಲ್ಲವೇ? ಎನ್ನ ಕಮ್ಮನಿಯ ಬದಲಾಗಿ ಅನೇಕ ಹೆಣ್ಣುಗಳ ಕಣ್ಣಲ್ಲಿ ಸಹಸ್ರಾರು ಕೋಟಿಯನ್ನು ಸರಿಸುವೆನು. ದುರ್ಯಾದ ದುರ್ದೋಷನ ನಕ್ಷತ್ರವನ್ನು ಬಗೆದು ಆ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಕಲೆಯಿಂದ ಒಂದು ಪುಡಿ ಮಾಡಿ ಆ ದುರ್ದೋಷನ ನಕ್ಷತ್ರವನ್ನು ಬಾಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಈ ನಿನ್ನ ಬಿರಿಮಣಿಯನ್ನು ಕಟ್ಟಿಸುವೆನು. ಸುಪದಸುತಿ ಐತಿಸುವೆನು ನಿನ್ನ ಬಿಡಿ ನುಡಿ. ಪಡೆದಿರೋ ಹೆದಯ ಹೇ ನರ್ಕವಂದನ ಹೇಳೆನ್ನ ಅಭಿಮತ ಗೋಲ್ಗಳಿಸಲಿ ಗುಡಿಗುಡಿಗಿಸಲಿ ಈ ಭೂಮಿಯಲ್ಲಿ ಗೋಲ್ಗಳಿಸಲಿ ಅವಳನ್ನು ತೆರಬಲಕಡಿ ಎದಬಿಡನು ಅವಳನ್ನು ತೆರಬಲಕಡಿ ಎದಬಿಡನು ಜಲಗಲಂದನೆ ಬೆಳೆಬಲು ದೇವ ಸ್ಥಳದಲ್ಲಿ ಬೆಳೆಬಿಡವ ಕಲಿದಿರುವೆ ದುರ್ಗುಲವ ಕಲಿದಿರುವೆ ಸ್ಥಳದೊಳಗೆ ತೊಳ್ಳ ಕೌರವರ ಮನಿ ಪರಿಬಿಡದವನು ತೊಳ್ಳ ಕೌರವರ ಮನಿ ಪರಿಬಿಡದವನು ನೋಡ ಗುಡಿಗುಡಿಗಿಸಲಿ ಈ ಭೂಮಿ ನಡಿಗಡಿಸಲಿ ವಾಸುದೇವ ಸಂಧಿಯನ್ನು ದಯವಿಟ್ಟು ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ ನಿಲ್ಲಯ್ಯ ನಿಲ್ಲು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕಣ್ಣಿಕರಿಸಿದರೆ ಅದರ ವಿಷ ಅಮೃತ ಆಗುವುದು ಜನಾರ್ದನ. ಮರೆತೆ ಯಾರು ಜನಾರ್ದನ? ಹಿಂದೆ ನಾನಾ ರೀತಿ ಕಷ್ಟ ಕಷ್ಟ ಕೊಟ್ಟ ಆ ಪಾಷಾಂಡ ನೋಡಿದ್ರೆ ಪುನಃ ಸಂಧ್ಯಾಚನೆ ಬಿಡುವುದೇ ಹೇಳ ಪಡೆದೇ ಪಾಶುಪತಾಸುರಂ ಪಡೆದೇ ಪಾಶುಪತಾಸುರಂ ವಿಧ ವಿಧ ರೋಗ ಕಲಿಸಿದನ ವಿಜಯನೆಂಬ ಬಸರನ ಹರಿಗಳಾದ ಕೈಯಲ್ಲಿ ಹರಿತೋ ದಾಸನಿಂದ ಹರಿಗಳಾದ ಕೈಯಲ್ಲಿ ಹರಿತೋ ಅನುಸರಣಿ ಮನರೈಪುದು ಸರ್ವ ಜನ್ಮಜನಿಗೆ ಕೃಷ್ಣ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಮತ್ತು ಪ್ರಶಸ್ತಿಗಳು ಆಚರಣೆಕಾರರಿಗೆ ಬೆಳಗಬೇಕಾದರೆ ಸಂಧಿಯನ್ನು ನಿರಾಕರಿಸಬೇಕು. ಅರ್ಜುನ 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 ಇಲ್ಲಯ್ಯ. ಪರಮಾತ್ಮ
ಸಂಬಂಧವೇ ಹಾಗೆಯಾದರೆ ಹೇಗೆ ನಾ ಬಾಳಲಿ ಕೃಷ್ಣ, ಹೇಗೆ ನಾ ಬದುಕಲಿ ಪರಮಾತ್ಮ. ಸಂಬಂಧವೇ ಹಾಗೆಯಾದರೆ ಹೇಗೆ ನಾ ಬಾಳಲಿ ದೇವಾ, ಹೇಗೆ ನಾ ಬದುಕಲಿ. ಕಾಯುವರಾರಯ್ಯ ತಂದೆ, ನಿನ್ನನೆ ನಂಬಿ ನಾ ಬಂದೆ ಪರಮಾತ್ಮ. ಕಾಯುವರಾರಯ್ಯ ತಂದೆ, ನಿನ್ನನೆ ನಂಬಿ ನಾ ಬಂದೆ ದೇವ 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 ದಿನರದಾತ ನಮ್ಮನು ಕಾಪಾಡಯ್ಯ, ನಮ್ಮನು ಕಾಪಾಡಯ್ಯ. ಸಂಬಂಧವೇ ಹಾಗೆಯಾದರೆ ನಾ ಹೇಗೆ ಬಾಳಲಿ ದೇವಾ, ನಾ ಹೇಗೆ ಬದುಕಲಿ ಕೃಷ್ಣ, ನಾ ಹೇಗೆ ಬಾಳಲಿ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತಂತ ಪ್ರಭು ನೀವು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ಭೀಮಾರ್ಜುನರ ಕ್ರೋಧಾಜ್ಞೆಯ ಜ್ವಾಲೆಯ ಆರಿಸೋದಕ್ಕೋಸ್ಕರ ಆದರೂ ಈ ನನ್ನ ಸಹೋದರ ಬಿಟ್ಟುಕೊಳ್ಳೋದು ಕಣ್ಣೀರುವ ತಾಲುವಿನ ಬತ್ತಿರೋದಕ್ಕೋಸ್ಕರಾದರೂ ನಾನು ನಾಳೆ ರಾಜ್ಯಸಭೆಗೆ ತೆರಳಿ ಸಂಧಿಗೆ ಪ್ರಯತ್ನಿಸಿದ ಧರ್ಮಂದನ ಆಗಬಹುದು. ಅಣ್ಣ, ನನ್ನ ಪತಿಗಳ ಮಾತನ್ನು ಕೇಳಿ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರೆಗೊಡ್ಡಿ ಕೇಳುವೆನು ಅಣ್ಣ. ಸಹೋದರಿ, ಮಾಧವ, ನೀನು ಚಿಂತಿಸಬೇಡ ಸಹೋದರಿ. ಮಾಧವ ಮಲಿಮಾ ಪೂರ್ಣ ಮುನಿಜನ ಪೂಜಿತ ದಿವ್ಯ ಚರಣ. ಮಾಧವ ಮಲಿಮಾ ಪೂರ್ಣ ಮುನಿಜನ ಪೂಜಿತ ದಿವ್ಯ ಚರಣ. ಮಾಧವ
ಸಹೋದರಿ ಚಿಂತೆ ಪಡದಿರು. ಗೋಪನ, ಅಣ್ಣ ಶಾಂತಿಯ ತಾಳ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸಹೋದರಿ ಮೃದು ಹೃದಯ ಎಳೆನೀರು ವ್ಯಾಕುಲ ಪಡಲೇಕೆ ಮೃದು ಹೃದಯ ಮರೆವನೆ ನಿನ್ನ ಮರೆವನೆ ನಿನ್ನ ಪುರವೈರಿ ನೀನ ಸುತ ಸುತ್ತಿನ ಎಲ್ಲ ಮನಕ ಶಾಂತಿ. ನೀನ ಸುತ ಸುತ್ತಿನ ಎಲ್ಲ ಮನಕ ಶಾಂತಿ. ಧಮನ ನಿನ್ನ ಸುತ ಸುತ್ತಿನ ಎಲ್ಲ ಮನಕ ಶಾಂತಿ. ನಿಮ್ಮಯ ಗಳಿಕೆಗಾಗಿಯೇ ಸಹೋದರಿ ನಿಮ್ಮಯ ಗಳಿಕೆಗಾಗಿಯೇ ಜಗತ್ತಿಗ ವಿಶ್ರಾಂತಿ. ಸಹೋದರಿ ದಿಗ್ವಿಜಯವೆಂದು ಹೊರಗೆ ಬಂದಿಗಳು ಚಿಂತೆ ಪಡೆದು ನಿಶ್ಚಿಂತಳಾಗಿರು. ದಿಗ್ವಿಜಯವೆಂದು ಹೊರಗೆ ಬಂದಿಗಳು ಚಿಂತೆ ಪಡೆದು ನಿಶ್ಚಿಂತಳಾಗಿರು. ಚಿಂತೆ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರಲಿ. ಸಹೋದರೇ ವಧಿಸಿದ ಕೌರವ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲನ್ನು ಮೆರೆದೆ. ತಂಗೆ ಸಹೋದರಿ ದ್ರೌಪದ ಅಗ್ರಜ ವಧಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆದೆ. ನಿಮ್ಮಯ ಮನದ ಬೇಗೆಯನ್ನು ನಂಬಿದೆ. ಸಹೋದರಿ ಹೌದೇ ಅಣ್ಣ ನಿಮ್ಮಯ ಮನದ ಬೇಗೆಯನ್ನು ನಂಬಿದೆ. ಸರ್ಪಲಾಂಛನವ ಧರ್ಮದಿ ಮುರಿದೆ ಕಪಿಧ್ವಜವನ್ನು ದಿಗ್ವಿಜಯವನ್ನು ನಡೆಸಿದೆ. ಸಹೋದರಿ ಹೌದೇ ಅಣ್ಣ ಸರ್ಪಲಾಂಛನವ ಧರ್ಮದಿ ಮುರಿದೆ ಕಪಿಧ್ವಜವನ್ನು ದಿಗ್ವಿಜಯವನ್ನು ನಡೆಸಿದ. ಚಿಂತೆ ಪಡದಿರು. ಶಾಂತಿಯ ತಾಳೆ ಸದೆಯ ನಿನ್ನಯ ಮನದಿ ಚಿಂತೆ ಪಡದಿರುನೆ. ಚಿಂತೆ ಪಡದಿರುನೆ. ಸಹೋದರಿ ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಳ್ಳುವರು. ನೀನು ಚಿಂತೆಯನ್ನು ಬಿಡಮ್ಮ, ನಿಶ್ಚಿಂತಳಾಗಿದೆ. ಹಾಗೆ ಆಗಲಿ ಅಣ್ಣ.